ಸಾಲು ರಜೆ ಬಂತು ಅಂದ್ರೆ ಖಾಸಗಿ ಬಸ್ಗಳಿಗೆ ಹಬ್ಬವೋ ಹಬ್ಬ. 2-3 ಪಟ್ಟು ದರ ಏರಿಕೆ ಮಾಡಿ ಜನರಿಂದ ದುಪ್ಪಟ್ಟು ದರ ವಸೂಲಿ ಮಾಡುತ್ತೆ. ಇದೀಗ ಯುಗಾದಿ, ರಂಜಾನ್ ಹಬ್ಬಕ್ಕೆ ಊರಿಗೆ ಹೊರಡೋರ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆದಂತೆ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಯುಗಾದಿಗೆ ಖಾಸಗಿ ಬಸ್ಗಳ ದರ ದುಪ್ಪಟ್ಟು, 2-3 ಪಟ್ಟು ಟಿಕೆಟ್ ಬೆಲೆ ಹೆಚ್ಚಿಸಿ ವಸೂಲಿ. ಯುಗಾದಿ, ರಂಜಾನ್ ಹಬ್ಬಕ್ಕೆ ನೀವೇನಾದ್ರೂ ಊರಿಗೆ ಹೋಗ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಯಾಕಂದ್ರೆ ಹಬ್ಬದ ನೆಪ ಮಾಡಿಕೊಂಡು ಖಾಸಗಿ ಬಸ್ಗಳು ವಸೂಲಿಗೆ ಇಳಿದಿವೆ. 2-3 ಪಟ್ಟು ಟಿಕೆಟ್ ದರ ಹೆಚ್ಚಿಸಿವೆ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ 3 ದಿನಗಳ ರಜೆ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಖಾಸಗಿ ಬಸ್ಗಳು ದರ ಏರಿಕೆ ಶಾಕ್ ಕೊಟ್ಟಿವೆ. ಮಾರ್ಚ್ 29 ಯುಗಾದಿ ಹಬ್ಬದ ಅಮಾವಾಸ್ಯೆ, ಭಾನುವಾರ ಚಂದ್ರಮಾನ ಯುಗಾದಿ, ಸೋಮವಾರ ರಂಜಾನ್, ಒಟ್ಟು 3 ದಿನಗಳ ಕಾಲ ರಜೆ ಇದೆ. ಹೀಗಾಗಿ ಮಾರ್ಚ್ 28 ಶುಕ್ರವಾರ ರಾತ್ರಿ ಊರಿಗೆ ತೆರಳಲು ಜನರು ಪ್ಲಾನ್ ಮಾಡಿದ್ದಾರೆ. ಆದರೆ ಬೆಂಗಳೂರಿನಿಂದ ಹೊರಡುವ ಖಾಸಗಿ ಬಸ್ಗಳ ಟಿಕೆಟ್ ದರ ಯಾವ್ಯಾವ ಊರಿಗೆ ಎಷ್ಟೆಷ್ಟು ದರ ಅನ್ನೋದನ್ನ ನೋಡೋದಾದ್ರೆ, ಯುಗಾದಿಗೆ ಟಿಕೆಟ್ ಕಹಿ. ಬೆಂಗಳೂರು ಟು ದಾವಣಗೆರೆ ಪ್ರಸ್ತುತ ದರ 450ರಿಂದ 1300 ರೂಪಾಯಿ. ಹಬ್ಬದ ದರ 750ರಿಂದ 5500 ರೂಪಾಯಿ. ಬೆಂಗಳೂರು ಟು ಧಾರವಾಡ ಪ್ರಸ್ತುತ ದರ 600ರಿಂದ 1100 ರೂಪಾಯಿ. ಹಬ್ಬದ ದರ 1069 ರೂಪಾಯಿಯಿಂದ 5500 ರೂಪಾಯಿ. ಬೆಂಗಳೂರು ಟು ಹುಬ್ಬಳ್ಳಿ ಪ್ರಸ್ತುತ ದರ 475ರಿಂದ 1100 ರೂಪಾಯಿ. ಹಬ್ಬದ ದರ 1200 ರೂಪಾಯಿಯಿಂದ 4200 ರೂಪಾಯಿ. ಬೆಂಗಳೂರು ಟು ಬೆಳಗಾವಿ ಪ್ರಸ್ತುತ ದರ 389 ರೂಪಾಯಿಯಿಂದ 1200 ರೂಪಾಯಿ. ಹಬ್ಬದ ದರ 1129 ರೂಪಾಯಿಯಿಂದ 5500 ರೂಪಾಯಿ. ಬೆಂಗಳೂರು ಟು ಮಂಗಳೂರು ಪ್ರಸ್ತುತ ದರ 650ರಿಂದ 1300 ರೂಪಾಯಿ. ಹಬ್ಬದ ದರ 1200 ರೂಪಾಯಿಯಿಂದ 4500 ರೂಪಾಯಿ. ಬೆಂಗಳೂರು ಟು ಕಲಬುರಗಿ ಪ್ರಸ್ತುತ ದರ 750ರಿಂದ 1000 ರೂಪಾಯಿ. ಹಬ್ಬದ ದರ 1200 ರೂಪಾಯಿಯಿಂದ 2200 ರೂಪಾಯಿ. ಇನ್ನು ಈ ಬಗ್ಗೆ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರನ್ನ ಕೇಳಿದ್ರೆ ದುಪ್ಪಟ್ಟು ದರ ಏರಿಕೆ ಮಾಡಿಲ್ಲ, 50ರಿಂದ 60% ಮಾತ್ರ ದರ ಏರಿಕೆ ಮಾಡಿರುವುದಾಗಿ ಹೇಳ್ತಿದ್ದಾರೆ. ಇವತ್ತು ದರ ಹೆಚ್ಚಾಗಿರ್ತಕ್ಕಂಥದ್ದು ಖಂಡಿತ ಒಪ್ಕೊಂತೀನಿ. ಬಟ್ ದರ ನಾವು ಹೆಚ್ಚು ಮಾಡ್ತಾ ಇರ್ತಕ್ಕಂಥದ್ದು 50% ಇಂದ 60%. ಅದೇ ರೀತಿಯಲ್ಲಿ ನಾವು ಹೇಗೆ ದರವನ್ನ ಹೆಚ್ಚು ಮಾಡ್ತೀವೋ ಅದೇ ರೀತಿಯಲ್ಲಿ ಕೆಎಸ್ಆರ್ಟಿಸಿ ಕೂಡ ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ಫ್ಲೆಕ್ಸಿ ಫೇರ್ ಅಂತ ಹೇಳ್ಬಿಟ್ಟು ತಮ್ಮ ಇದರಲ್ಲಿ ಆನ್ಲೈನ್ ಮೂಲಕ ದರವನ್ನ ಹೆಚ್ಚು ಮಾಡುತ್ತೆ. ಕೇವಲ ಖಾಸಗಿಯವರು ಮಾತ್ರ ಅಲ್ಲ. ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ ಊರಿಗೆ ಹೊರಟು ನಿಂತವರಿಗೆ ಖಾಸಗಿ ಬಸ್ಗಳ ಟಿಕೆಟ್ ದರ ನೋಡಿ ಕಂಗಾಲಾಗಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಾಲು ರಜೆ ಬಂತು ಅಂದ್ರೆ ಖಾಸಗಿ ಬಸ್ಗಳಿಗೆ ಹಬ್ಬವೋ ಹಬ್ಬ. 2-3 ಪಟ್ಟು ದರ ಏರಿಕೆ ಮಾಡಿ ಜನರಿಂದ ದುಪ್ಪಟ್ಟು ದರ ವಸೂಲಿ ಮಾಡುತ್ತೆ. ಇದೀಗ ಯುಗಾದಿ, ರಂಜಾನ್ ಹಬ್ಬಕ್ಕೆ ಊರಿಗೆ ಹೊರಡೋರ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆದಂತೆ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಯುಗಾದಿಗೆ ಖಾಸಗಿ ಬಸ್ಗಳ ದರ ದುಪ್ಪಟ್ಟು, 2-3 ಪಟ್ಟು ಟಿಕೆಟ್ ಬೆಲೆ ಹೆಚ್ಚಿಸಿ ವಸೂಲಿ. ಯುಗಾದಿ, ರಂಜಾನ್ ಹಬ್ಬಕ್ಕೆ ನೀವೇನಾದ್ರೂ ಊರಿಗೆ ಹೋಗ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಯಾಕಂದ್ರೆ ಹಬ್ಬದ ನೆಪ ಮಾಡಿಕೊಂಡು ಖಾಸಗಿ ಬಸ್ಗಳು ವಸೂಲಿಗೆ ಇಳಿದಿವೆ. 2-3 ಪಟ್ಟು ಟಿಕೆಟ್ ದರ ಹೆಚ್ಚಿಸಿವೆ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ 3 ದಿನಗಳ ರಜೆ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಖಾಸಗಿ ಬಸ್ಗಳು ದರ ಏರಿಕೆ ಶಾಕ್ ಕೊಟ್ಟಿವೆ. ಮಾರ್ಚ್ 29 ಯುಗಾದಿ ಹಬ್ಬದ ಅಮಾವಾಸ್ಯೆ, ಭಾನುವಾರ ಚಂದ್ರಮಾನ ಯುಗಾದಿ, ಸೋಮವಾರ ರಂಜಾನ್, ಒಟ್ಟು 3 ದಿನಗಳ ಕಾಲ ರಜೆ ಇದೆ. ಹೀಗಾಗಿ ಮಾರ್ಚ್ 28 ಶುಕ್ರವಾರ ರಾತ್ರಿ ಊರಿಗೆ ತೆರಳಲು ಜನರು ಪ್ಲಾನ್ ಮಾಡಿದ್ದಾರೆ. ಆದರೆ ಬೆಂಗಳೂರಿನಿಂದ ಹೊರಡುವ ಖಾಸಗಿ ಬಸ್ಗಳ ಟಿಕೆಟ್ ದರ ಯಾವ್ಯಾವ ಊರಿಗೆ ಎಷ್ಟೆಷ್ಟು ದರ ಅನ್ನೋದನ್ನ ನೋಡೋದಾದ್ರೆ, ಯುಗಾದಿಗೆ ಟಿಕೆಟ್ ಕಹಿ. ಬೆಂಗಳೂರು ಟು ದಾವಣಗೆರೆ ಪ್ರಸ್ತುತ ದರ 450ರಿಂದ 1300 ರೂಪಾಯಿ. ಹಬ್ಬದ ದರ 750ರಿಂದ 5500 ರೂಪಾಯಿ. ಬೆಂಗಳೂರು ಟು ಧಾರವಾಡ ಪ್ರಸ್ತುತ ದರ 600ರಿಂದ 1100 ರೂಪಾಯಿ. ಹಬ್ಬದ ದರ
1,069 ರೂಪಾಯಿಯಿಂದ 5,500 ರೂಪಾಯಿ. ಬೆಂಗಳೂರು ಟು ಹುಬ್ಬಳ್ಳಿ ಪ್ರಸ್ತುತ ದರ 475ರಿಂದ 1,100 ರೂಪಾಯಿ. ಹಬ್ಬದ ದರ 1,200 ರೂಪಾಯಿಯಿಂದ 4,200 ರೂಪಾಯಿ. ಬೆಂಗಳೂರು ಟು ಬೆಳಗಾವಿ ಪ್ರಸ್ತುತ ದರ 389 ರೂಪಾಯಿಯಿಂದ 1,200 ರೂಪಾಯಿ. ಹಬ್ಬದ ದರ 1,129 ರೂಪಾಯಿಯಿಂದ 5,500 ರೂಪಾಯಿ. ಬೆಂಗಳೂರು ಟು ಮಂಗಳೂರು ಪ್ರಸ್ತುತ ದರ 650ರಿಂದ 1,300 ರೂಪಾಯಿ. ಹಬ್ಬದ ದರ 1,200 ರೂಪಾಯಿಯಿಂದ 4,500 ರೂಪಾಯಿ. ಬೆಂಗಳೂರು ಟು ಕಲಬುರಗಿ ಪ್ರಸ್ತುತ ದರ 750ರಿಂದ 1,000 ರೂಪಾಯಿ. ಹಬ್ಬದ ದರ 1,200 ರೂಪಾಯಿಯಿಂದ 2,200 ರೂಪಾಯಿ. ಇನ್ನು ಈ ಬಗ್ಗೆ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರನ್ನ ಕೇಳಿದ್ರೆ ದುಪ್ಪಟ್ಟು ದರ ಏರಿಕೆ ಮಾಡಿಲ್ಲ, 50ರಿಂದ 60% ಮಾತ್ರ ದರ ಏರಿಕೆ ಮಾಡಿರುವುದಾಗಿ ಹೇಳ್ತಿದ್ದಾರೆ. ಇವತ್ತು ದರ ಹೆಚ್ಚಾಗಿರ್ತಕ್ಕಂಥದ್ದು ಖಂಡಿತ ಒಪ್ಕೊಂತೀನಿ. ಬಟ್ ದರ ನಾವು ಹೆಚ್ಚು ಮಾಡ್ತಾ ಇರ್ತಕ್ಕಂಥದ್ದು 50% ಇಂದ 60%. ಅದೇ ರೀತಿಯಲ್ಲಿ ನಾವು ಹೇಗೆ ದರವನ್ನ ಹೆಚ್ಚು ಮಾಡ್ತೀವೋ ಅದೇ ರೀತಿಯಲ್ಲಿ ಕೆಎಸ್ಆರ್ಟಿಸಿ ಕೂಡ ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ಫ್ಲೆಕ್ಸಿ ಫೇರ್ ಅಂತ ಹೇಳ್ಬಿಟ್ಟು ತಮ್ಮ ಇದರಲ್ಲಿ ಆನ್ಲೈನ್ ಮೂಲಕ ದರವನ್ನ ಹೆಚ್ಚು ಮಾಡುತ್ತೆ. ಕೇವಲ ಖಾಸಗಿಯವರು ಮಾತ್ರ ಅಲ್ಲ. ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ ಊರಿಗೆ ಹೊರಟು ನಿಂತವರಿಗೆ ಖಾಸಗಿ ಬಸ್ಗಳ ಟಿಕೆಟ್ ದರ ನೋಡಿ ಕಂಗಾಲಾಗಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಾಲು ಸಾಲು ರಜೆ ಬಂತು ಅಂದ್ರೆ ಖಾಸಗಿ ಬಸ್ಗಳಿಗೆ ಹಬ್ಬವೋ ಹಬ್ಬ. 2-3 ಪಟ್ಟು ದರ ಏರಿಕೆ ಮಾಡಿ ಜನರಿಂದ ದುಪ್ಪಟ್ಟು ದರ ವಸೂಲಿ ಮಾಡುತ್ತೆ. ಇದೀಗ ಯುಗಾದಿ, ರಂಜಾನ್ ಹಬ್ಬಕ್ಕೆ ಊರಿಗೆ ಹೊರಡೋರ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆದಂತೆ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಯುಗಾದಿಗೆ ಖಾಸಗಿ ಬಸ್ಗಳ ದರ ದುಪ್ಪಟ್ಟು, 2-3 ಪಟ್ಟು ಟಿಕೆಟ್ ಬೆಲೆ ಹೆಚ್ಚಿಸಿ ವಸೂಲಿ. ಯುಗಾದಿ, ರಂಜಾನ್ ಹಬ್ಬಕ್ಕೆ ನೀವೇನಾದ್ರೂ ಊರಿಗೆ ಹೋಗ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಯಾಕಂದ್ರೆ ಹಬ್ಬದ ನೆಪ ಮಾಡಿಕೊಂಡು ಖಾಸಗಿ ಬಸ್ಗಳು ವಸೂಲಿಗೆ ಇಳಿದಿವೆ. 2-3 ಪಟ್ಟು ಟಿಕೆಟ್ ದರ ಹೆಚ್ಚಿಸಿವೆ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ 3 ದಿನಗಳ ರಜೆ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಖಾಸಗಿ ಬಸ್ಗಳು ದರ ಏರಿಕೆ ಶಾಕ್ ಕೊಟ್ಟಿವೆ. ಮಾರ್ಚ್ 29 ಯುಗಾದಿ ಹಬ್ಬದ ಅಮಾವಾಸ್ಯೆ, ಭಾನುವಾರ ಚಂದ್ರಮಾನ ಯುಗಾದಿ, ಸೋಮವಾರ ರಂಜಾನ್, ಒಟ್ಟು 3 ದಿನಗಳ ಕಾಲ ರಜೆ ಇದೆ. ಹೀಗಾಗಿ ಮಾರ್ಚ್ 28ರ ಶುಕ್ರವಾರ ರಾತ್ರಿ ಊರಿಗೆ ತೆರಳಲು ಜನರು ಪ್ಲಾನ್ ಮಾಡಿದ್ದಾರೆ. ಆದರೆ ಬೆಂಗಳೂರಿನಿಂದ ಹೊರಡುವ ಖಾಸಗಿ ಬಸ್ಗಳ ಟಿಕೆಟ್ ದರ ಯಾವ್ಯಾವ ಊರಿಗೆ ಎಷ್ಟೆಷ್ಟು ದರ ಅನ್ನೋದನ್ನ ನೋಡೋದಾದ್ರೆ, ಯುಗಾದಿಗೆ ಟಿಕೆಟ್ ಕಹಿ. ಬೆಂಗಳೂರು ಟು ದಾವಣಗೆರೆ ಪ್ರಸ್ತುತ ದರ 450ರಿಂದ 1,300 ರೂಪಾಯಿ. ಹಬ್ಬದ ದರ 750ರಿಂದ 5,500 ರೂಪಾಯಿ. ಬೆಂಗಳೂರು ಟು ಧಾರವಾಡ ಪ್ರಸ್ತುತ ದರ 600ರಿಂದ 1,100 ರೂಪಾಯಿ. ಹಬ್ಬದ ದರ 1,069 ರೂಪಾಯಿಯಿಂದ 5,500 ರೂಪಾಯಿ. ಬೆಂಗಳೂರು ಟು ಹುಬ್ಬಳ್ಳಿ ಪ್ರಸ್ತುತ ದರ 475ರಿಂದ 1,100 ರೂಪಾಯಿ. ಹಬ್ಬದ ದರ 1,200 ರೂಪಾಯಿಯಿಂದ 4,200 ರೂಪಾಯಿ. ಬೆಂಗಳೂರು ಟು ಬೆಳಗಾವಿ ಪ್ರಸ್ತುತ ದರ 389 ರೂಪಾಯಿಯಿಂದ 1,200 ರೂಪಾಯಿ. ಹಬ್ಬದ ದರ 1,129 ರೂಪಾಯಿಯಿಂದ 5,500 ರೂಪಾಯಿ. ಬೆಂಗಳೂರು ಟು ಮಂಗಳೂರು ಪ್ರಸ್ತುತ ದರ 650ರಿಂದ 1,300 ರೂಪಾಯಿ. ಹಬ್ಬದ ದರ 1,200 ರೂಪಾಯಿಯಿಂದ 4,500 ರೂಪಾಯಿ. ಬೆಂಗಳೂರು ಟು ಕಲಬುರಗಿ ಪ್ರಸ್ತುತ ದರ 750ರಿಂದ 1,000 ರೂಪಾಯಿ. ಹಬ್ಬದ ದರ 1,200 ರೂಪಾಯಿಯಿಂದ 2,200 ರೂಪಾಯಿ. ಇನ್ನು ಈ ಬಗ್ಗೆ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರನ್ನ ಕೇಳಿದ್ರೆ ದುಪ್ಪಟ್ಟು ದರ ಏರಿಕೆ ಮಾಡಿಲ್ಲ, 50ರಿಂದ 60% ಮಾತ್ರ ದರ ಏರಿಕೆ ಮಾಡಿರುವುದಾಗಿ ಹೇಳ್ತಿದ್ದಾರೆ. ಇವತ್ತು ದರ ಹೆಚ್ಚಾಗಿರ್ತಕ್ಕಂಥದ್ದು ಖಂಡಿತ ಒಪ್ಕೊಂತೀನಿ. ಬಟ್ ದರ ನಾವು ಹೆಚ್ಚು ಮಾಡ್ತಾ ಇರ್ತಕ್ಕಂಥದ್ದು 50% ಇಂದ 60%. ಅದೇ ರೀತಿಯಲ್ಲಿ ನಾವು ಹೇಗೆ ದರವನ್ನ ಹೆಚ್ಚು ಮಾಡ್ತೀವೋ ಅದೇ ರೀತಿಯಲ್ಲಿ ಕೆಎಸ್ಆರ್ಟಿಸಿ ಕೂಡ ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ಫ್ಲೆಕ್ಸಿ ಫೇರ್ ಅಂತ ಹೇಳ್ಬಿಟ್ಟು ತಮ್ಮ ಇದರಲ್ಲಿ ಆನ್ಲೈನ್ ಮೂಲಕ ದರವನ್ನ ಹೆಚ್ಚು ಮಾಡುತ್ತೆ. ಕೇವಲ ಖಾಸಗಿಯವರು ಮಾತ್ರ ಅಲ್ಲ. ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ ಊರಿಗೆ ಹೊರಟು ನಿಂತವರಿಗೆ ಖಾಸಗಿ ಬಸ್ಗಳ ಟಿಕೆಟ್ ದರ ನೋಡಿ ಕಂಗಾಲಾಗಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.